ನಮಸ್ತೆ ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಯೋಧ್ಯೆಯಲ್ಲಂತೂ ತುಂಬ ಸಡಗರ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾತಾಗಿದೆ. ಈ ನಿಟ್ಟಿನಲ್ಲಿ ನಾನು ಕೂಡ ಒಂದು ರಾಮಾಯಣದ ಒಂದು ಸಣ್ಣ ತುಣುಕನ್ನು, ಅಂದರೆ ಒಂದು ಪುಟ್ಟ ಅಳಿಲಿನ ಕಥೆಯನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ. ವನವಾಸದ ಸಮಯದಲ್ಲಿ ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಇದರಿಂದ ರಾಮ, ಲಕ್ಷ್ಮಣ, ಸುಗ್ರೀವ ಎಲ್ಲರೂ ತುಂಬ ಚಿಂತಾಕ್ರಾಂತರಾಗಿರ್ತಾರೆ. ಈ ಸೀತಾಮಾತೆಯನ್ನು ಬಿಡಿಸ್ಕೊಂಡು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಹನುಮಂತನ ಶಾಂತಿದೂತನನ್ನಾಗಿ ರಾವಣನ ಆಸ್ಥಾನಕ್ಕೆ ಕಳಿಸಿಕೊಡಲಾಗುತ್ತೆ. ಆದರೆ ರಾವಣ ನಾನು ಹೇಗಾದರೂ ರಾಮನನ್ನು ಯುದ್ಧದಲ್ಲಿ ಜಯಿಸಿ ಸೀತಾಮಾತೆಯನ್ನು ಪಡೆದೇ ಪಡಿತೀನಿ ಅಂತ ಹಠವನ್ನು ತೊಟ್ಟು, ಅದಲ್ಲದೆ ಹನುಮಂತನ ಬಾಲಕ್ಕೂ ಬೆಂಕಿಯನ್ನು ಹಚ್ಚಿ ಎಲ್ಲರ ಮನಸ್ಸಲ್ಲೂ ದ್ವೇಷಾಗ್ನಿಯನ್ನು ಹುಟ್ಟು ಹಾಕ್ತಾನೆ. ಆ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ನಾವು ಸೀತಾಮಾತೆಯನ್ನು ಬಿಡಿಸಿ ರಾಮನಿಗೆ ತಂದು ಒಪ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಾನರ ಸೇನೆ ಲಂಕೆಗೆ ಸೇತುವೆಯ ಕಾರ್ಯವನ್ನು ಆರಂಭಿಸ್ತಾರೆ. ಇದರಲ್ಲಿ ವಾನರ ಸೇನೆ ಅಂತ ಕಪಿಸೇನೆಗಳು ಮಾತ್ರ ಅಲ್ಲ, ಕಾಡಿನ ಜನರು, ಬೇಡರು, ಗ್ರಾಮಸ್ಥರು ಎಲ್ಲರೂ ಟೊಂಕ ಕಟ್ಟಿ ಸೇತುವೆ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಅವರ ಉತ್ಸಾಹ ಅಂತೂ ಹೇಳುತ್ತಿರೋದು. ದಣಿವಂತೂ ಒಂದು ಸ್ವಲ್ಪವೂ ಮುಖದಲ್ಲಿ ತೋರಿಸ್ಕೊಳ್ಳದೆ ತುಂಬ ಶ್ರದ್ಧೆಯಿಂದ ಸೇತುವೆಯನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಅಲ್ಲಿ ಇದ್ದ ಒಂದು ಪುಟ್ಟ ಅಳಿಲು ಕೂಡ ತಾನು ಕೂಡ ರಾಮನಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಕಪಿಸೇನೆಗಳು ದೊಡ್ಡ ದೊಡ್ಡ ಬಂಡೆಗಳನ್ನು ತೆಗೆದು ಹಾಕಿ ಕೊಂಬೆ ಎಲ್ಲವನ್ನು ಎತ್ತಿ ತಗೊಂಡು ಸೇತುವೆಯನ್ನು ಕಟ್ಟುತ್ತಿರಬೇಕಾದ್ರೆ ಅಳಿಲು ತನ್ನ ಬಾಯಲ್ಲಿ ಪುಟ್ಟ ಕಲ್ಲುಗಳನ್ನು ತಗೊಂಡು ಹೋಗಿ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಹಾಕ್ತಾ ಇರುತ್ತೆ. ಇದನ್ನು ದೂರದಿಂದಲೇ ರಾಮ ಗಮನಿಸ್ತಾನೆ. ಆದರೂ ಇದು ತನಗೆ ಯಾವ ಒಂದು ಶ್ರಮದ ವನ್ನು ತೋರಿಸ್ಕೊಳ್ಳದೆ ತನ್ನ ಕಾರ್ಯವನ್ನು ಅತಿ ಉತ್ಸಾಹದಿಂದ ಅಳಿಲು ಮಾಡ್ತಾ ಇರುತ್ತೆ. ಇದನ್ನು ನೋಡಿದ ಒಂದು ಮಂಗ ಅಪಹಾಸ್ಯ ಮಾಡುತ್ತೆ. ಅಲ್ಲ, ನೀನೇ ಇಷ್ಟು ಪುಟ್ಟದಾಗಿದೆಯಾ, ನೀನು ಇಲ್ಲಿ ಬಂದರೆ ಬಂಡೆಗಳ ಮಧ್ಯ ಅಥವಾ ನಮ್ಮ ಕಾಲಗಳ ಮಧ್ಯೆ ಸಿಕ್ಕಿ ನಜ್ಜುಗುಜ್ಜಾಗಿ ಹೋಗ್ತೀಯಾ, ಅದರಿಂದ ನೀನು ಕೆಲಸವನ್ನು ನಿಲ್ಲಿಸ್ಬಿಡು, ನೀನು ಮಾಡಬೇಡ, ನೀ ಮಾಡೋವಂಥ ಕೆಲಸ ಯಾರ ಗಮನಕ್ಕೂ ಕೂಡ ಬರೋದಿಲ್ಲ ಅನ್ನತ್ತೆ. ಆದರೂ ಅದನ್ನು ಲೆಕ್ಕಿಸದೆ ತನ್ನ ಕಾರ್ಯದಲ್ಲಿ ತಾನು ಪಾಡಕ್ಕೆ ತಾನು ಕೆಲಸ ಮಾಡ್ತಾ ಇರುತ್ತೆ. ಆದರೂ ಬಿಡದೆ ಇತರ ಬೇರೆ ಮಂಗಗಳು ಎಲ್ಲರೂ ಅದನ್ನು ಬೇಡ, ನೀನು ಕೆಲಸ ಮಾಡಬೇಡ, ನಿನ್ನಿಂದ ಏನೂ ಪ್ರಯೋಜನವಿಲ್ಲ ಅಂತ ಅಪಹಾಸ್ಯ ಮಾಡಿ ನಗಕ್ಕೆ ಶುರು ಮಾಡ್ತಾರೆ. ಆಗ ಅಳಿಲು ತುಂಬ ಮನಸ್ಸಿಗೆ ಬೇಸರ ಮಾಡಿಕೊಂಡು ಶ್ರೀರಾಮನ ಬಳಿ ಹೋಗಿ ಈ ಘಟನೆಯನ್ನು ಅವ್ರ ಮುಂದೆ ಹೇಳಿ ದಯಮಾಡಿ ಅವರಿಗೆಲ್ಲ ಶಿಕ್ಷೆ ಕೊಡು ಅಂತ ಬೇಡುತ್ತೆ. ಅದನ್ನು ಮೊದಲೇ ತಿಳಿದಿದ್ದ ರಾಮ ಅದನ್ನು ಆಯಿತು ಬಾ ಇಲ್ಲಿಂದ ಅಂತ ಹೇಳಿ ಸೇತುವೆ ಬಳಿ ಕರ್ಕೊಂಡ್ಬಂದು ಎಲ್ಲರನ್ನೂ ಸೇತುವೆ ಬಳಿ ಸೇರೋದಕ್ಕೆ ಹೇಳ್ತಾನೆ. ಅಲ್ಲಿ ಕಪಿಸೇನೆಗಳು ಎಲ್ಲರೂ ಕೆಲಸ ಮಾಡುತ್ತಿದ್ದವರೆಲ್ಲ ಒಂದು ಒಟ್ಟುಗೂಡಿಸಿ ನಿಂತ್ಕೊಂಡು ರಾಮನ ಮುಂದೆ ನಿಲ್ತಾರೆ. ರಾಮ ಆವಾಗ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಬಿರುಕನ್ನು ತೋರಿಸ್ತಾನೆ. ನೋಡಿ, ಇಲ್ಲಿ ಬಿರುಕುಗಳು ಯಾಕೆ ಬಿಟ್ಟಿದೆ ಅಂತ. ಆಗ ಅದನ್ನು ಗಮನಿಸಿದ ಕಪಿಸೇನೆ ತಲೆ ಕೆಳಗ ಮಾಡಿ ನಿಲ್ಲುತ್ತಾರೆ. ಆಗ ರಾಮನೇ ಹೇಳ್ತಾನೆ, ನೋಡಿ, ಈ ದೊಡ್ಡ ದೊಡ್ಡ ಬಂಡೆಗಳು ಒಂದು ಒಳ್ಳೆ ರೀತಿ ನಿಂತ್ಕೋಬೇಕು ಭದ್ರವಾಗಿ ಅಂದರೆ ಸಣ್ಣ ಸಣ್ಣ ಕಲ್ಲುಗಳ ಅವಶ್ಯಕತೆ ಇದೆ. ಅದನ್ನೇ ಈ ಅಳಿಲು ಮಾಡ್ತಾ ಇದ್ದಿದ್ದು. ಇಲ್ಲಿ ಸಣ್ಣದು ದೊಡ್ಡದು ಅನ್ನೋ ಒಂದು ಯಾವ ಒಂದು ತಾರತಮ್ಯನೂ ಇಲ್ಲ. ಅವರ ಶ್ರದ್ಧೆ, ಪ್ರಾಮಾಣಿಕತೆ, ಭಕ್ತಿ ಇದು ಮುಖ್ಯ. ನೀವು ಅಳಿಲನ್ನು ಈ ರೀತಿ ಅಪಹಾಸ್ಯ ಮಾಡಬಾರ್ದಿತ್ತು ಅಂತ ಹೇಳ್ತಾನೆ. ಆಗ ತಮ್ಮ ತಪ್ಪು ಅರಿವಾಗಿ ವಾನರ ಸೇನೆಗಳು ಮುಖವನ್ನು ಕೆಳಗೆ ಮಾಡಿ ಶ್ರೀರಾಮನ ಬಳಿ ಬಂದು ನಮ್ಮ ತಪ್ಪನ್ನು ಕ್ಷಮಿಸಿಬಿಡು ಪ್ರಭು, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಮತ್ತೆ ತಮ್ಮ ಕಾರ್ಯಕ್ಕೆ ಹೋಗ್ತಾರೆ. ಆಗ ಶ್ರೀರಾಮ ಪುಟ್ಟ ಅಳಿಲನ್ನು ಎತ್ಕೊಂಡು ಅದರ ಬೆನ್ನ ಮೇಲೆ ಅದರ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಮೃದುವಾಗಿ ಬೆನ್ನನ್ನು ತಟ್ಟುತ್ತಾನೆ. ಆ ಮೃದುವಾಗಿ 3 ಸಲ ತಟ್ಟಿದಂಥ ಏಟು ಅದರ ಮೇಲೆ 3 ಪಟ್ಟೆಗಳಾಗಿ ಬರುತ್ತೆ. ಹಿಂದೆ ಅಳಿಲಿಗೆ ಆ ರೀತಿಯಾದಂಥ 3 ಪಟ್ಟೆ
ಇರಲಿಲ್ಲ ಅನ್ನೋ ಒಂದು ಪ್ರತೀತಿ. ಈಗ ಅದು ಪೌರಾಣಿಕ ಇತಿಹಾಸವಾಗಿದೆ. ಪೌರಾಣಿಕವಾಗಿ ಈಗ ಅದಾದ ನಂತರವೇ ಅಳಿಲಿನ ಬೆನ್ನ ಮೇಲೆ ಶ್ರೀರಾಮನ 3 ಗೆರೆಗಳು ಮೂಡಿದೆ ಅನ್ನೋ ಒಂದು ನಂಬಿಕೆ. ಇದಾದ ನಂತರ ಎಲ್ಲ ವಾನರ ಸೇನೆಗಳು ಮತ್ತೆ ತಮ್ಮ ಕಾರ್ಯವನ್ನು ಮುಂದುವರಿಸಿ ಲಂಕೆಗೆ ಪೂರ್ಣ ಪ್ರಮಾಣದಲ್ಲಿ ಸೇತುವೆಯನ್ನು ಕಟ್ಟಿ ತನ್ನ ಪ್ರಭುವಾದ ರಾಮ ಲಕ್ಷ್ಮಣರೊಡನೆ ವಾನರ ಸೇನೆ ಲಂಕೆಗೆ ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ರಾವಣ, ಕುಂಭಕರ್ಣ, ಇಂದ್ರಜಿತ್ ಮೊದಲಾದ ದೊಡ್ಡ ದೊಡ್ಡ ರಾಕ್ಷಸರು ಎಲ್ಲರನ್ನು ಕೊಂದು ವಿಜಯವನ್ನು ರಾಮನಿಗೆ ತಂದು ಕೊಡ್ತಾರೆ. ನಂತರ ರಾಮ ವಿಭೀಷಣನಿಗೆ ಅಲ್ಲಿ ಪಟ್ಟವನ್ನು ಕಟ್ಟಿ ಸೀತೆ ಲಕ್ಷ್ಮಣನೊಡಗೂಡಿ ವಿಭೀಷಣ, ಸುಗ್ರೀವ, ಹನುಮಂತ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗ್ತಾನೆ. ಜೈ ಶ್ರೀರಾಮ್.